ತಾಲೂಕಾ NSUI ಅಧ್ಯಕ್ಷರಾಗಿ, ಜಿಲ್ಲಾ ಯೂತ್ ಕಾಂಗ್ರೆಸ್ 2 ಬಾರಿ ಅಧ್ಯಕ್ಷರಾಗಿ ಹಾಗೂ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು KPCCಯ ಪ್ರಧಾನ ಕಾರ್ಯದರ್ಶಿಯಾಗಿ ಇರುವಂಥ ಸಹೋದರ ಬಸನಗೌಡ ಬಾದಳ್ಳಿಯವರು ಇವತ್ತು ಹಲವಾರು ಕಾರ್ಯಕ್ರಮಗಳ ಮೂಲಕ ಇವತ್ತು ಸಿಂಧನೂರು ಜನತೆಯಲ್ಲಿ ಕೋವಿಡ್ ಸಂಕಷ್ಟದಲ್ಲಿ ನಾವು ಹೇಳೋದಕ್ಕಿಂತ ಸಿಂಧನೂರು ಜನತೆಗೆ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ, ಕೋವಿಡ್ ಸಂದರ್ಭದಲ್ಲಿ ಬಸನಗೌಡ ಬಾದಳ್ಳಿಯವರು ಮಾಡಿರುವಂಥ ಕೆಲಸಗಳು ಇವತ್ತು ಸಮಾಜಮುಖಿ ಕೆಲಸಗಳು ಏನಿದಾವೆ ಯಾವತ್ತು ಜನಮಾಸದಲ್ಲಿ ಇರುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಂಥ ಬಸನಗೌಡ ಬಾದಳ್ಳಿ ವಿಧಾನ ಪರಿಷತ್ ಸದಸ್ಯರು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಇರುವುದು ಒಬ್ಬ ಸಾಮಾನ್ಯ ರೈತನ ಮಗ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅಂದರೆ ಅದಕ್ಕೆಲ್ಲ ಸಿಂಧನೂರು ಜನತೆ ಆಶೀರ್ವಾದ ಕಾರಣ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಂಥ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದಳ್ಳಿಯವರು ಇವತ್ತು 21/7/2024 ರವಿವಾರದಂದು ಮಧ್ಯಾಹ್ನ 1 ಗಂಟೆಗೆ ಸಿಂಧನೂರಿಗೆ ಆಗಮಿಸುತ್ತಿದ್ದು ತಾವೆಲ್ಲರೂ ಇದರಲ್ಲಿ ಭಾಗವಹಿಸೋಣ ಮತ್ತು ಇವತ್ತು ಸಿಂಧನೂರಿನ ಬಗ್ಗೆ ಹಲವಾರು ಕನಸುಗಳಿವೆ. ಇವತ್ತು ನವಸಂಕಲ್ಪ ನವಸಿಂಧನೂರು ಎಂಬ ಕಾರ್ಯಕ್ರಮದಡಿಯಲ್ಲಿ ಇವತ್ತು ಸಿಂಧನೂರು ತಾಲೂಕಿನಾದ್ಯಂತ ಪಾದಯಾತ್ರೆ ಮೂಲಕ ಏನೇನು ಮಾಡ್ಬೋದು ನಾವು ಸಿಂಧನೂರಿನ ಬಗ್ಗೆ ಎಂಬುದು ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥ ರೂವಾರಿಗಳು ಸಿಂಧನೂರಿಗೆ ಆಗಮಿಸ್ತಿದ್ದು ಅವರೆಲ್ಲರೂ ನಾವು ಸಿಂಧನೂರಿನ ಜನತೆ ಇದರಲ್ಲಿ ಭಾಗಿಯಾಗುವ ಮೂಲಕ ಅವರನ್ನು ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತಿಸೋಣ ಅಂತ ಹೇಳ್ತಾ ಇದರಲ್ಲಿ ಪಾಲ್ಗೊಳ್ಳ್ರಿ. ಹಾಗೆ ಸಿಂಧನೂರು ತಾಲೂಕಿನ ಜನತೆ ಕೂಡ ಇದರಲ್ಲಿ ಭಾಗವಹಿಸ್ರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸಿಂಧನೂರಿನ ನೆಚ್ಚಿನ ಯುವ ನಾಯಕರು, ಸಿಂಧನೂರಿನ ಆಶಾಕಿರಣ ನಮ್ಮ ಬಸನಗೌಡ ಬಾದಳ್ಳಿಯವರು. ಬಸನಗೌಡರ ಬಗ್ಗೆ ನಾನು ಹೇಳೋದಕ್ಕಿಂತ ಹೆಚ್ಚಿಗೆ ಎಲ್ಲ ಜನರಿಗೆ ಗೊತ್ತಿದೆ. ವಿದ್ಯಾರ್ಥಿ ಜೀವನದಿಂದಲೇ ಅವರು NSU ಘಟಕದ ಅಧ್ಯಕ್ಷರಾಗಿ, ಕೊಪ್ಪಳ ಕ್ಷೇತ್ರದ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಾಗೂ ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಂದು ರಾಜ್ಯದ ಯುವ ಅಧ್ಯಕ್ಷ ಸ್ಥಾನದ ಮಹತ್ವ ಏನು ಎಂಬುದು ನಮ್ಮ ಬಸನಗೌಡ ಬಾದಳ್ಳಿಯವರು ರಾಜ್ಯದ ಅಧ್ಯಕ್ಷರಾದ ನಂತರ ಒಂದು ಚಿರಪರಿತವಾಯಿತು. ಕರ್ನಾಟಕದ ಮೂಲೆಗಳ ಎಲ್ಲ ತಾಲೂಕುಗಳಿಗೂ ಸಂಚರಿಸಿ ಒಂದು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತು ಪಕ್ಷವನ್ನು ಗಟ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ ಬಸನಗೌಡ. ಅದರಂತೆ ಸಿಂಧನೂರಿನಲ್ಲಿ ಕೂಡ ಸುಮಾರು 18 ವರ್ಷಗಳಿಂದ ಶ್ರೀಶೈಲ ಪಾದಯಾತ್ರೆಗಳು ಇವೆ ಪ್ರಸಾದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಹಾಗೂ ಕರೋನಾದಂತಹ ಸಂಕಷ್ಟದ ಸ್ಥಿತಿಯಲ್ಲಿ ಯಾರೂ ಹೊರಬರಲಾದಂಥ ಪರಿಸ್ಥಿತಿ, ತಂದೆ ತಾಯಿ ನೋಡ್ತಿದ್ದಿಲ್ಲ, ತಂದೆ ಮಕ್ಕಳು ನೋಡ್ತಿದ್ದಿಲ್ಲ ಎಂಬ ಪರಿಸ್ಥಿತಿಯಲ್ಲಿ ತನ್ನ ಜೀವನ ಹಕ್ಕು ತೊರೆದು ಹೊರಗೆ ಬಂದು ಎಲ್ಲರನ್ನೂ ಕರ್ಕೊಂಡು ರೋಗಿಗಳಿಗೆ ಊಟದ ಸುಮಾರು 2 ತಿಂಗಳಿಗೆ ಊಟದ ವ್ಯವಸ್ಥೆ ಮತ್ತು ಸಿಂಧನೂರು ಜನತೆಗೆ ಕಷ್ಟವಾಗಬಾರದು ಪಡಿತರ ವ್ಯವಸ್ಥೆಯನ್ನು ಕೂಡ ಕಿಟ್ಗಳನ್ನು ಹಂಚುವ ಮುಖಾಂತರ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಪ್ರತಿ ಹಳ್ಳಿಗಳಿಗೂ ಕೂಡ ಸಿಂಪರಣೆ ಅಂದರೆ ಇದನ್ನು ಸಿಂಪಡಿಸಿ ಕರೋನಾ ಹರಡದಂತೆ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಮಾಡಿದರು. 2ನೇ ಹಂತದಲ್ಲಿ ಸಿಲಿಂಡರ್ಗಳ ವ್ಯವಸ್ಥೆ ಮಾಡುವ ಮೂಲಕ ಸಿಲಿಂಡರ್ ಬಗ್ಗೆ ಏನೆಂಬ ಜನರಿಗೆ ಗೊತ್ತಿದ್ದಿಲ್ಲ. ಚಾಮರಾಜನಲ್ಲಿ ಆದಂಥ ಅನಾಹುತ ನಮ್ಮ ಸಿಂಧನೂರು ಮತ್ತು ಸಿರುಗುಂಪ ತಾಲೂಕುಗಳಲ್ಲಿ ಆಗುವ ಪರಿಸ್ಥಿತಿ ಇತ್ತು. ಆದರೆ ಬಸನಗೌಡರ ಒಂದು ಮುಂದಾಲೋಚನೆಯಿಂದ ತೆಗೆದುಕೊಂಡು ಬಂದಿರತಕ್ಕಂಥ ಆಕ್ಸಿಜನ್ ಸಿಲಿಂಡರ್ಗಳನ್ನು ತಂದಿದ್ದ ಕಾರಣ ಸಿಂಧನೂರಿನ ಆಗಿನ ಶಾಸಕರು ಕೂಡ ಬಂದು ಇದು ಮಾಡಿದ ಮೇಲೆ ಒಟ್ಟು ಒಂದು 100 ಜನರ ಪ್ರಾಣವನ್ನು ಉಳಿಸತಕ್ಕಂಥ ವ್ಯಕ್ತಿ ಬಸನಗೌಡ. ಇವತ್ತು ಸ್ವಂತ ಬಲದಿಂದ 100 ಅಡೆತಡೆಗಳಿದ್ದರೂ ಕೂಡ ಯಶಸ್ವಿಯಾಗಿ ಎಷ್ಟೋ ಸಲ ಅನ್ಯಾಯ ಆದರೂ ಕೂಡ ಅವನ್ನೆಲ್ಲವನ್ನು ತಾಳ್ಮೆ ಮಾಡಿಕೊಂಡು ಪಕ್ಷವನ್ನು ಸಿಂಧನೂರಿನಲ್ಲಿ ಗಟ್ಟಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದ್ದಾರೆ. ನವಸಂಕಲ್ಪ ನವ ಸಿಂಧನೂರು ಎಂಬ ಕಾನ್ಸೆಪ್ಟ್ನಲ್ಲಿ ರಾಯಚೂರಿನ ಸಿಂಧನೂರನ್ನು ಜಿಲ್ಲೆಯಾಗಿಸುವ ನಿಟ್ಟಿನಲ್ಲಿ ಹಾಗೂ ಇನ್ನೂ ವೈದ್ಯಕೀಯ ಕಾಲೇಜ್ ಇರ್ಬೋದು, ಕೆರೆಗಳ ನಿರ್ಮಾಣ ನಿಟ್ಟಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಬಸನಗೌಡ ಬಾದಳ್ಳಿ. ಸಿಂಧನೂರಿನ ಬಗ್ಗೆ ಒಂದು ಕಲ್ಪನೆ ನೀಡತಕ್ಕಂಥ ವ್ಯಕ್ತಿ. ಅವರಿವತ್ತು MLC ಆಗಿ ವಿಧಾನ ಪರಿಷತ್ ಸದಸ್ಯರಾಗಿ ನಮ್ಮ ಸಿಂಧನೂರಿಗೆ ಪ್ರಬಂಧದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಿಂಧನೂರು ಜನತೆ ವಿಶೇಷವಾದ ಸ್ವಾಗತ ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ಯಾಕಂದರೆ ಪ್ರತಿಯೊಬ್ಬರೂ ಅವ್ರ ಬಗ್ಗೆ ಹೆಮ್ಮೆ ಇದೆ. ಆದ್ದರಿಂದ 21ನೇ ತಾರೀಕು ಆಯ್ತವಾರ ಮಧ್ಯಾಹ್ನ 1 ಗಂಟೆಗೆ ಪಿರೂಡ್ ಕ್ಯಾಂಪ್ನಲ್ಲಿ ಬರ್ತಾರೆ. ಅಲ್ಲಿಂದ ಅವರು ಚೆನ್ನಮ್ಮ ಸರ್ಕಲ್ ಮತ್ತು ಗಾಂಧಿನಗರ ಮುಖಾಂತರ ನಮ್ಮ ಜನಸ್ಪಂದನ ಆಫೀಸಿಗೆ ಬಂದು ಇಲ್ಲಿ ಒಂದು ಜನಸಂಪರ್ಕ ಸಭೆ ಇರ್ತದೆ. ತಾವೆಲ್ಲರೂ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು
ಬಸವನಗೌಡರಿಗೆ ಒಂದು ಅಭೂತವಾದ ಸ್ವಾಗತವನ್ನು ಕೋರಬೇಕಾಗಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾನು ಸಿಂಧನೂರು ಜಯಂತಿಯಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ಎಷ್ಟು ಜನ ಸೇರ್ತಾರೆ ಅವತ್ತು ಆ ದಿನ ಸುಮಾರು ಒಂದು 20-25 ಸಾವಿರ ಜನಸಂಖ್ಯೆ ಸೇರಬಹುದು ಮತ್ತು ಮಹಿಳೆಯರ ಕುಂಭಕಳಸಗಳೊಂದಿಗೆ ಹಾಗೂ ಪಟಾಕಿ ಆರಿಸುವ ಮುಖಾಂತರ ಎಲ್ಲ ಊರಲ್ಲಿ ಒಂದು ಭವ್ಯವಾದ ಮೆರವಣಿಗೆಯನ್ನು ನಡೆಸಲು ತಾವೆಲ್ಲರೂ ಅನುಕೂಲ ಮಾಡಿಕೊಡಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ನಾಯಕರಾಗಿರ್ತಕ್ಕಂಥ ಬಸವನಗೌಡ ಬಾದಳ್ಳಿ ಅವರು ಇದೇ ದಿನಾಂಕ 21 ರವಿವಾರದಂದು ಸಿಂಧನೂರು ನಗರಕ್ಕೆ ಪ್ರಥಮವಾಗಿ ಬರ್ತಾ ಇದ್ದಾರೆ. ಅದರ ಪ್ರಯುಕ್ತ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅತ್ಯಂತ ವಿಜೃಂಭಣೆಯಿಂದ ಅವರನ್ನ ಸ್ವಾಗತ ಮಾಡಿಕೊಳ್ಳಿಕ್ಕೆ ತಯಾರಾಗಿದ್ದೇವೆ. ಅಂದು 1 ಗಂಟೆಗೆ BWD ಕ್ಯಾಂಪ್ಗೆ ಆಗಮಿಸಲಿರುವ ನಾಯಕರನ್ನು 20,000ಕ್ಕೂ ಅಧಿಕ ಕಾರ್ಯಕರ್ತರು ಡೊಳ್ಳು ಭಜಂತ್ರಿ ಮೇಳಗಳ ಜೊತೆಗೆ ಕುಂಭ ಕಳಸ ಸಾವಿರಾರು ಮಹಿಳೆಯರೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಅಲ್ಲಿರ್ತಕ್ಕಂಥ ಮಹಾನ್ ನಾಯಕರಾಗಿರ್ತಕ್ಕಂಥ BR ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಕಂಟಿನ್ಯೂ ಆಗಿ ಮಹನೀಯರಿರ್ತಕ್ಕಂಥ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಅಂಬೇಡ್ಕರ್ ಸರ್ಕಲ್ ಇರ್ಬೋದು, ಕನಕದಾಸರು ಇರ್ಬೋದು, ಎಲ್ಲ ಮಹನೀಯರು, ವಾಲ್ಮೀಕಿಯವರು ಇರ್ಬೋದು, ಎಲ್ಲ ಮಹನೀಯರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅತ್ಯಂತ ವಿಜೃಂಭಣೆಯಿಂದ ಬೃಹತ್ತಾದಂಥ ಮೆರವಣಿಗೆಯನ್ನು ಮಾಡಿಕೊಂಡು ನಮ್ಮ ಜನಸ್ಪಂದನ ಕಾರ್ಯಾಲಯಕ್ಕೆ ನಾವು ಬರಲಿದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯುವ ಕಾರ್ಯಕರ್ತರು, ಮಹಿಳೆಯರು, ರೈತರು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿದೆ. ಅದರ ಕರ್ತವ್ಯ ಕೂಡ ನಮ್ಮದಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿರುವ ರೀತಿಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಬಸವನಗೌಡರು ಅದು ಪಕ್ಷದ ವಿಚಾರ ಇರ್ಬೋದು, ಸಿಂಧನೂರಿನ ಸಾಮಾನ್ಯ ಜನತೆಯ ವಿಚಾರವಿರ್ಬೋದು, ಎಲ್ಲವನ್ನೂ ಕೂಡ ಆಲಿಸಿ ಅದಕ್ಕೆ ಏನು ಪರಿಹಾರ ಕೊಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದೊಂದು ನಮಗೆ ಸುಸಂದರ್ಭ. ಅವ್ರನ್ನ ಸನ್ಮಾನ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಸಿಂಧನೂರಿನ ಜನತೆಗೆ ನಾನು ಮನವಿ ಮಾಡಿ ನಾನು ಕೈ ಜೋಡಿಸ್ತಾ ಇದ್ದೀನಿ. 21 ರವಿವಾರ ದಿವಸ ನಮ್ಮ ನಾಯಕರಾಗಿರತಕ್ಕಂಥ ಬಸವನಗೌಡ ಬಾದಳ್ಳಿಯವರು ಸಿಂಧನೂರಿಗೆ ಆಗಮಿಸಲಿದ್ದಾರೆ. ಸಿಂಧನೂರಿನ ಜನತೆಯಲ್ಲಿ ಕೇಳಿಕೊಳ್ಳೋದಿಷ್ಟೇ, ಇವತ್ತು ನಮ್ಮ ನಾಯಕರಾಗಿರತಕ್ಕಂಥ ಬಸವನಗೌಡ ಬಾದಳ್ಳಿಯವರು ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಶಕ್ತಿಯಾಗಿ ಕಾಂಗ್ರೆಸ್ ಪಕ್ಷದ ಒಂದು ಬೇರು ಅಂತ ಹೇಳುವ ಮೂಲಕ ನಮ್ಮ ನಾಯಕರಾಗಿರ್ತಕ್ಕಂಥ ಬಸವನಗೌಡ ಬಾದಳ್ಳಿಯವರು ಹಲವಾರು ಪಕ್ಷ ಸಂಘಟನೆಯಲ್ಲಿ ತೊಡಗಿ ಪಕ್ಷದಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸುವುದರ ಮೂಲಕ ಇವತ್ತಿನ ದಿವಸ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಸಿಂಧನೂರಿಗೆ ಆಗಮಿಸಲಿದ್ದು ಅವರ ಒಂದು ಬರುವಿಕೆಗೆ ನಾವೆಲ್ಲರೂ ಕಾಯುತ್ತಿದ್ದೇವೆ. ಹಾಗಾಗಿ ಸಿಂಧನೂರು ಜನತೆಯಲ್ಲಿ ಕೇಳುವುದಿಷ್ಟೇ, ಸಹಸ್ರಾರು ಜನ ಕಾರ್ಯಕರ್ತರಾಗಿರಲಿ, ಸಿಂಧನೂರಿನ ಜನತೆಯಾಗಿರಲಿ, ಸಾವಿರಾರು ಜನಸಂಖ್ಯೆಯಲ್ಲಿ ಇವತ್ತು ಕೂಡಿಕೊಂಡು ಅವರನ್ನು ಬರಮಾಡಿಕೊಂಡು ಅತಿ ವಿಜೃಂಭಣೆಯಿಂದ ಕೋಲು ಡೊಳ್ಳು ಹಲವಾರು ವಿವಿಧ ಕಲಾರಂಗದ ಒಂದಿಗೆ ಇವತ್ತು ಅವ್ರನ್ನ ಸ್ವಾಗತ ಮಾಡಿಕೊಳ್ತಿದ್ದೇವೆ. ಹಾಗಾಗಿ ಮತ್ತೊಮ್ಮೆ ಸಿಂಧನೂರು ಜನತೆಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿ ಅವರನ್ನು ಬರಮಾಡಿಕೊಳ್ಳೋಣ ಅಂತ ಕೇಳಿಕೊಳ್ತಾ ನಾನು ವಂದಿಸುತ್ತೇನೆ. ಎಲ್ಲರೂ ಕಲಿತು ಭಾಗವಹಿಸಿ ಎಲ್ಲ ಯಶಸ್ವಿ ಮಾಡೋಣ. ಆಮೇಲೆ ನಮ್ಮ ಬಸವನಗೌಡ ನಮಗೆ ಆ ಮಟ್ಟಕ್ಕೆ ಹೋದಾಗ ಅಂದರೆ ನಮಗೆಲ್ಲ ಭಾಳ ಸಂತೋಷ ಇದೆ. ಎಲ್ಲ ನಮಗೆ ಎಲ್ಲರೂ ಕಲಿತು ಇದರಿಂದ ಎಲ್ಲ ಡೊಳ್ಳು ಮೇಳ ಎಲ್ಲರೂ ಕಲಿತು ಎಲ್ಲ ಇದು ಮಾಡೋಣ ಅಂತ